ಇವತ್ತು ರೀ ಉತ್ತರ ಕರ್ನಾಟಕದ ಜೋಳದ ನುಚ್ಚು ಮಾಡತ್ತೀನಿ ರೀ. ರೊಟ್ಟಿ ತಿನ್ನಕ್ಕೆ ಯಾರ್ಯಾರಿಗೆ ಬ್ಯಾಸ್ರಾಗೈತೆ ನೋಡ್ರಿ ಈ ನುಚ್ಚು ಮಾಡ್ಕೊತೀನಿ ರೀ. ನಾನು ಜೋಳನ ಗಿರ್ನಿಗೆ ಹಾಕಿಸ್ಕೊಂಡು ನುಚ್ಚು ಮಾಡ್ಕೊಂಬಂದೇನಿ ರೀ. ಈಗ ನಾನು ಆ ನುಚ್ಚನ್ನು ರಾತ್ರಿನ ನೆನೆಸ್ಬೇಕು. ಈಗ ಅದು ಪೂರ್ತಿಯಾಗಿ ನೆಂದಿದೆ. ನಾನು ಮಧ್ಯಾಹ್ನ ಮಾಡ್ಕೊಳತ್ತೀನಿ ರೀ. ಈಗ ಅದನ್ನು ನಾನು ನೀರನ್ನು ಬಸ್ಕೊಂಡು ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು 2 ಸ್ಪೂನಷ್ಟು ಜೋಳದ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಗ್ಯಾಸ್ ಮೇಲೆ ನೀರು ಕಾಸಕ್ಕೆ ಇಟ್ಟಿದ್ದೀನಿ ಒಂದು 5 ಗ್ಲಾಸಷ್ಟು. ಈಗ ಅದನ್ನು ನುಚ್ಚು ಹಾಕೋತೀನಿ ರೀ. ಚೆನ್ನಾಗಿ ನೀರು ಕಾದೈತಿ. ಈಗ ಚೆನ್ನಾಗಿ ಅದನ್ನು ನುಚ್ಚು ಹಾಕೊಂಡ್ಮೇಲೆ ಕೈ ಬಿಡ್ದ ಹಾಗೆ ನೀವು ಅದನ್ನು ಚೆನ್ನಾಗಿ ಕೈಯಾಡಿಸ್ಬೇಕು. ಇಲ್ಲಾಂದರೆ ಗಂಟಾಗಿಬಿಡುತ್ತೆ, ಇಲ್ಲಾಂದರೆ ನುಚ್ಚು ಚೆನ್ನಾಗಿ ಬರೋದಿಲ್ಲ, ತಿನ್ನೋಕ್ಕೂ ಆಗೋದಿಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದು ನುಚ್ಚು ಚೆನ್ನಾಗಿ ಕುದಿಬೇಕು. ಅರ್ಧಂಬರ್ಧ ನುಚ್ಚು ಕುದಿಸ್ಕೊಂಡು ತಿಂದರೆ ನಿಮ್ಮ ಹೊಟ್ಟೆನೂ ಕೆಡುತ್ತೆ. ಹಾಗಾಗಿ ಇದು ಕುದ್ದಿದೆ ನೋಡಿ. ಈಗ ಇದನ್ನ ಒಂದು ತಾಟಿಗೆ ಹಾಕ್ಕೊಂಡು ಹಾಲು ಮೊಸರು ಸಾಂಬಾರಲ್ಲಿ ತಿಂದರೆ ಮಸ್ತಾಗಿರುತ್ತೆ. ಮನೆಯಲ್ಲಿ ನೀವು